ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಭವನದಲ್ಲಿ ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಬಸವಣ್ಣವರ ತತ್ವ ಸಿದ್ಧಾಂತ ಏನಿದೆ ಅದೇ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ. 12ನೇ ಶತಮಾನದಲ್ಲಿಯೇ ಅವರು ಒಂದು ಸಮಾಜದ ಕಲ್ಪನೆಯನ್ನು ಎಲ್ಲ ಧರ್ಮದ ಜನರನ್ನು, ಎಲ್ಲ ಭಾಷೆಯ ಜನರನ್ನು ಹಾಗೂ ಮಹಿಳೆಯರು ಎಲ್ಲರನ್ನ ಸೇರಿಸಿಕೊಂಡು ಅವರು ಅವಾಗನೇ ಈಗೇನು ನಾವು ಸಂಸದ ಅಂತೀವಿ, ಸಂಸತ್ತನ್ನು ಅವಾಗನೇ ಅವರು ಅದನ್ನು ಪ್ರಾರಂಭಿಸಿದ್ರು. ಅದರಲ್ಲಿ ಎಲ್ಲ ಸಮಾಜ ಜನರನ್ನು ತೆಗೆದುಕೊಂಡು ಸಮಾಜದ ಕುಂದು ಕೊರತೆ ಹಿಂದುಳಿದವರ ಯಾರ ಮೇಲೆತ್ತಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಿದ್ರು. ಅಂಥ ಒಂದು ಮಹಾನ್ ಚೇತನದ ಜಯಂತಿ ಇವತ್ತು. ನಾವು ಸಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಅಳವಡಿಸ್ಬೇಕಂತೇಳಿ ಸುತ್ತೋಲೆ ಹೊರಡಿಸಿದ್ದಾರೆ. ಹಾಗಾಗಿ ಯಾವತ್ತಲೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವ ಬಸವಣ್ಣವರ ತತ್ವ ಸಿದ್ಧಾಂತದ ಮೇಲೇ ಇದೆ. ಹಾಗಾಗಿ ಎಲ್ಲರೂ ಒಂದಾಗಿ ಯಾವುದೇ ಭೇದ ಭಾವ ಇಲ್ಲದೆ ನಾವು ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಪ್ರೀತಿಯಿಂದ ನಮ್ಮ ಭಾರತ ದೇಶವನ್ನು ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ತರುವುದಕ್ಕೆ ನಾವೆಲ್ಲರೂ ಸಹ ಕೂಡ್ಕೊಂಡಿರೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.